ಸೊ ನೀವು ದೊಡ್ಡ ಶೋರೂಮ್ಗೂ ಇಲ್ಲಿಗೂ ಕಂಪೇರ್ ಮಾಡಕ್ಕೆ ಹೋದ್ರೆ 30-40% ಅಷ್ಟು ಖಂಡಿತವಾಗ್ಲೂ ಉಳಿತಾಯ ಆಗುತ್ತೆ. ನೀವು ಏನು ಅನ್ಕೊಂಡಿರ್ತೀರೋ ಅದಕ್ಕಿಂತ ಯೂನಿಕ್ ಆಗಿರ್ತಕ್ಕಂಥ ಸೀರೆಗಳನ್ನ ಕೊಡ್ತಕ್ಕಂಥ ನನ್ನ ಕೆಲಸ ಆಗಿರುತ್ತೆ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಬನ್ನಿ, ದಿವಾಕರ್ ಕ್ರಿಯೇಷನ್ಸ್ಗೆ ಬಂದಿರೋ ಉದ್ದೇಶ ಗೊತ್ತಿರುತ್ತೆ ನಿಮಗೆ. ಇನ್ನು ಯಾಕೆ ಬರ್ತೀವಿ ನಾವು? ರೇಷ್ಮೆ ಸೀರೆಗಳು, ಕೈಮಗ್ಗದವರು, ಸೊ ನೇಕಾರರು ಇವರು. ಸೊ ಇವರಿಂದ ಅದು 35 ವರ್ಷದ ಒಂದು ಅನುಭವ, ನೇಕಾರಿಕೆನೇ ಇವರು ಕುಲಕಸಬು. ಹಾಗಾಗಿ ಇಲ್ಲಿ ಬಂದಿರೋದು. ಇವತ್ತು ನನಗೂ ನಿಮಗೂ ಒಂದು ಪ್ರಶ್ನೆ ಕಾಡ್ತಾ ಇದೆ. ನಾನು ಇಲ್ಲಿ ಬಂದಾಗೆಲ್ಲ ನೋಡ್ತಿರ್ತೀನಿ ಅದ್ಭುತ ರೇಷ್ಮೆ ಸೀರೆಗಳು. ನೋಡಿದ ತಕ್ಷಣ ಸೀರೆಗಳೆಲ್ಲ ಕಣ್ಣು ಕುಗ್ತವೆ. ಬೆಲೆ ಜಾಸ್ತಿ ಇರ್ಬೋದು ಅಂತ ನಮಗೆ ಭಯ ಆಗ್ತದೆ. ಆಶ್ಚರ್ಯಚಕಿತ ಆಗ್ಬಿಡ್ತೀನಿ ಈ ಬೆಲೆ ಕೇಳಿ. ಅವ್ರನ್ನೇ ಕೇಳ್ಬಿಡೋಣ, ಏನಿದು ಇಷ್ಟು ಅದ್ಭುತ ಸೀರೆಗಳು, ಅಪ್ಪಟ ಕ್ವಾಲಿಟಿ ರೇಷ್ಮೆ ಸೀರೆಗಳು ನಿಮ್ಮ ಒಂದು ಕಡಿಮೆ ಬೆಲೆಯಲ್ಲಿ ಕೈಗೆಟುಕುವ ಬೆಲೆ ಹೇಗೆ ಕೊಡ್ತೀರಾ ಅಂತ. ಬನ್ನಿ ಸರ್. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ವೀಕ್ಷಕರಿಗೆ ಹೇಳ್ತಾ ಇದ್ದೆ, ನಾನು ನಿಮ್ಮಲ್ಲಿ ಬಂದಾಗ ನಾನು ಅಪ್ಪಟ ಕೈಮಗ್ಗದ ರೇಷ್ಮೆ ನೋಡಿದ ತಕ್ಷಣ ಕಣ್ಣಿಗೆ ಕುಗ್ತಿತ್ತು. ಆ ಥರದ್ದು ಕ್ವಾಲಿಟಿ ಭಯಂಕರ ಕಾಸ್ಟ್ಲಿ ಅನ್ಕೊಂಬಿಟ್ಟಿದೆ. ನೀವು ರೇಟ್ ಕೇಳಿದಾಗ ಹೇಳಿದ್ರಲ್ಲ, ಭಾರಿ ಖುಷಿ ಆಯಿತು. ಹೆಂಗೆ ಕೊಡ್ತೀರಿ ಸರ್ ನೀವು? ಜನಗಳಿಗೆ ಈ ಪ್ರಶ್ನೆ ಸಾವಿರಾರಲ್ಲ ಲಕ್ಷಾಂತರ ಜನಕ್ಕೆ ಯೂಸ್ ಆಗುವಂಥ ಪ್ರಶ್ನೆ ಕೇಳಿದ್ರಿ. ಪ್ರತಿಯೊಂದು ಕುಟುಂಬದಲ್ಲೂ ಮದುವೆ ಮತ್ತು ಗೃಹ ಪ್ರವೇಶ ಅನ್ನೋದು ಬಂದೇ ಬರುತ್ತೆ ಸರ್. ಬಂದ ತಕ್ಷಣ ಪ್ರತಿಯೊಂದು ಹೆಣ್ಮಕ್ಳು ನಾನು ಎಲ್ಲಿ ಸೀರೆ ತಗೊಳ್ಳಿ, ಮೊದಲನೇದು ನಾನು ಎಲ್ಲಿ ಸೀರೆ ತಗೊಂಡ್ರೆ ಚೆನ್ನಾಗಿರುತ್ತೆ, ಮತ್ತೆ ಬೆಲೆ ಕಡಿಮೆ ಇರುತ್ತಾ ಅದನ್ನು ಹುಡುಕ್ತಾರೆ. ಕರೆಕ್ಟ್. ಇದಕ್ಕಿಂತ ಹೆಚ್ಚಾಗಿ ನನಗೆ ಮನಸ್ಸಿಗೆ ಅಂದ್ಕೊಂಡಿದ್ದಂಥದ್ದು ಅಂದರೆ ಯೂನಿಕ್ ಸಿಗುತ್ತಾ, ಎಲ್ಲಿ ಸಿಗುತ್ತೆ ಇದು ಅಂತ ಮೊದಲು ಥಿಂಕ್ ಮಾಡೋದೇ ಅದನ್ನೇ. ಸೊ ನಾನೇನು ಹೇಳ್ತೀನಿ ಅಂದರೆ, ನೋಡಿ, ನಮಗೆ ಕಳೆದ 35 ವರ್ಷಗಳಿಂದ ನೇಕಾರಿಕಾ ವೃತ್ತಿಯಲ್ಲಿ ನನಗೆ ಅನುಭವ ಇದೆ. ನಾನು ಕೈಮಗ್ಗದ ಸೀರೆಗಳನ್ನೇ ನಾನು ತಯಾರಿಸಿ ಇವತ್ತಿಗೂ ಸಹ ದೊಡ್ಡ ದೊಡ್ಡ ಮಾರ್ಕೆಟ್ಗಳಿಗೆ ನಾನು ಕೊಡ್ತಕ್ಕಂಥ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ದೊಡ್ಡ ಶೋರೂಮ್ಗೂ ಇಲ್ಲಿಗೂ ಕಂಪೇರ್ ಮಾಡೋಕ್ಕೆ ಹೋದರೆ 30-40% ಅಷ್ಟು ಖಂಡಿತವಾಗ್ಲೂ ಉಳಿತಾಯ ಆಗುತ್ತೆ. ಯಾಕೆ ಅಂತಂದರೆ, ನೋಡಿ, ನಾನು ನೇಕಾರಿಕ ಅಂದರೆ ನಾನು ನೇಕಾರಿಕೆ ಮಾಡ್ತಕ್ಕಂಥದ್ದೇ ನಾನು ಕುಲಕಸಬು. ನಾನು ನೇಕಾರಿಕೆನ ಮಾಡಿ ಅಂದರೆ ಮ್ಯಾನುಫ್ಯಾಕ್ಚರ್ನ ಮಾಡಿ ತಯಾರಿಕಾ ಬೆಲೆಗೆ ನಾನು ತಯಾರಿಸಿ ನೇರವಾಗಿ ಗ್ರಾಹಕರಿಗೆ ಕೊಟ್ಟಾಗ ನಂದು ಇಲ್ಲಿ ಯಾವುದೇ ರೀತಿಯ ಖರ್ಚು ವೆಚ್ಚಗಳಿಲ್ಲ. ಸೊ ನಾನು ಒಬ್ಬ ವ್ಯಕ್ತಿಗೆ ಕೊಟ್ಟಾಗ ಅಂದರೆ ಶೋರೂಮ್ ಆಗ್ಬೋದು, ಮಧ್ಯದಲ್ಲಿ ಒಂದು ಕಂಪನಿ ಆಗ್ಬೋದು, ಈ ಕಂಪನಿಗೆ ಕೊಟ್ಟಾಗ ಏನಾಗುತ್ತೆ, ನಾನು ಕೊಟ್ಟಂಥ ಬೆಲೆಗೆ ಅವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ. ಅವರು ಏನು ಟೋಟಲ್ ಇದ್ರ ಮೇಲೆ ಮೈಂಟೆನೆನ್ಸ್ಗಳಿರುತ್ತೆ, ಆ ಮೈಂಟೆನೆನ್ಸ್ ಚಾರ್ಜ್ಗಳೆಲ್ಲ ಹಾಕಿ ಮೂರನೇ ವ್ಯಕ್ತಿ ಕೊಟ್ಟಾಗ ಏನಾಗುತ್ತೆ, ಸೊ ಆ ಕಂಪ್ನಿ ಬೆಳೀತಾ ಹೋಗುತ್ತೆ ಹೊರತು ನೇಕಾರ ಬೆಳೆಯಲ್ಲ. ಮತ್ತು ಗ್ರಾಹಕನಿಗೂ ಕೂಡ ಏನಾಗುತ್ತೆ, ಬೆಲೆ ಹೆಚ್ಚು ಅನಿಸುತ್ತೆ. ಹಂಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಆದಷ್ಟು ದಿವಾಕರ್ ಕ್ರಿಯೇಷನ್ನ ಭೇಟಿ ಮಾಡಿ ಅಂತ ಹೇಳ್ತೀನಿ. ಇವತ್ತೊಂದು 2 ಯೂನಿಕ್ ಆಗಿರೋಂಥ ಕಲೆಕ್ಷನ್ಸ್ಗಳನ್ನ ರೆಡಿ ಮಾಡೀನಿ, ಅದನ್ನು ಕೂಡ ತೋರಿಸಿ ನೋಡೋಣ. ಈಗ ಇದೆಲ್ಲ ಮದುವೆ ಮತ್ತೆ ಶುಭ ಸಮಾರಂಭಗಳಿಗೆ ಅಂದ್ರೆ ಮದುವೆ ಹೆಣ್ಣಿಗೆ ಸಂಬಂಧಪಟ್ಟಂತ ಸೀರೆಗಳು. ಇದನ್ನ ಒಂದೊಂದೇ ಓಪನ್ ಮಾಡಿ ತೋರಿಸಿ ನೋಡೋಣ. ಈಗ ಈ ಸೀರೆಗಳು ಒಂದೊಂದು ಯಾವ ರೀತಿ ಇದೆ ಅಂತ ನೋಡಿ ಸರ್. ನೋಡಿ, ಇದೆಯಲ್ಲ ಈ ಕಲೆಕ್ಷನ್, ಇದೆಲ್ಲ ಕಳೆದ 40-45 ವರ್ಷಗಳ ಹಿಂದೆ ಬರ್ತಕ್ಕಂಥ ಡಿಸೈನ್ಸ್ಗಳು, ಅಂದ್ರೆ ವಿಂಟೇಜ್ ಕಲೆಕ್ಷನ್ಸ್ ಅಂತ ನಾವ್ ಇವತ್ತು ಕರಿತೀವಿ ಇದನ್ನ. ನೋಡಿ, ಇದಕ್ಕೆ ಕಾಂಬಿನೇಷನ್ ನೋಡಬಹುದು ನೀವು, ಎಷ್ಟು ಯೂನಿಕ್ ಆಗಿರುತ್ತೆ. ಸೊ ಮತ್ತೆ ವಿಶೇಷವಾಗಿ ಇದರ ಸೆರಗು ಸರ್, ಪಲ್ಲು ಅಂತ ಕರಿತೀವಿ ನಾವು, ಇಂಪಾರ್ಟೆಂಟ್ ಇದೇ ಲುಕ್ ಕೊಡೋದು. ನೋಡಿ, ತುಂಬಾನೇ ಯೂನಿಕ್ ಇರುತ್ತೆ. ಯೂನಿಕ್ ಆಗಿದೆ ಸರ್. ನೋಡಿ, ಈ ಸೀರೆ ಅಂತೂ ವಾವ್ ಅನ್ಸುತ್ತೆ. ಸೊ ದಿವಾಕರ್ ಕ್ರಿಯೇಷನ್ ಅಲ್ಲಿ ಏನಾದ್ರೂ ವಿಶೇಷವಾಗಿ ಏನಾದ್ರೂ ಬೇಕಂದ್ರೆ ಮದ್ವೆ ಹೆಣ್ಣಿಗಾಗ್ಬೋದು, ಸೊ ಮದ್ವೆ ಮಾಡ್ತಕ್ಕಂಥ ಕುಟುಂಬಕ್ಕಾಗ್ಬೋದು, ಏನಾದ್ರೂ ಸ್ಪೆಷಲ್ ಅಂತ ಅನ್ಕೊಂಡಿರ್ತೀರಾ, ನಾನು ಖಂಡಿತವಾಗ್ಲೂ ಇಲ್ಲಿ ಬಂದವ್ರಿಗೆ ನೀವು ಏನು ಅನ್ಕೊಂಡಿರ್ತೀರ ಅದಕ್ಕಿಂತ ಯೂನಿಕ್ ಆಗಿರ್ತಕ್ಕಂಥ ಸೀರೆಗಳನ್ನ ಕೊಡ್ತಕ್ಕಂಥ ನನ್ನ ಕೆಲಸ ಆಗಿರುತ್ತೆ. ಮತ್ತೆ ಇನ್ಸ್ಟಾ ಮತ್ತೆ ಫೇಸ್ಬುಕ್ ಏನಾದ್ರು ಫಸ್ಟ್ ಟೈಮ್ ನೋಡ್ತಿದ್ರೆ ಆದಷ್ಟು ಇನ್ಸ್ಟಾ ಅಲ್ಲಿ ದಿವಾಕರ್ ಕ್ರಿಯೇಷನ್ಸ್ ಅಂತ ನಂದೇ ಆದಂಥ ಪೇಜ್ ಇರುತ್ತೆ. ಇಲ್ಲಿ ಪ್ರತಿದಿನ ನಾನು ಕೈಮಗ್ಗದಕ್ಕೆ ಸಂಬಂಧಪಟ್ಟಂತ ಸೀರೆಗಳನ್ನ ಹಾಕ್ತಾ ಇರ್ತೀನಿ. ಏನ್ ಕಾಂಬಿನೇಷನ್ ನೋಡಿ, ಇದೆಲ್ಲ ಕಪ್ಪಟ ಕೈಮಗ್ಗದ ಸೀರೆಗಳೇ ಆಗಿರುತ್ತೆ. ನಾನು ಪ್ರತಿಯೊಂದು ವಿಡಿಯೋಲ್ಲೂ ತೋರಿಸ್ತಾ ಇರ್ತೀನಿ. ಇದಕ್ಕೆ ಪ್ರೂಫ್ನ ನೋಡಿ, ಇದಕ್ಕೆ ಚಾಲ್ ಇರುತ್ತೆ, ಎಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಸೊ ಮದುವೆ ಅಂತ ಬಂದಾಗ ದೊಡ್ಡ ಬಡ್ಜೆಟ್ ಆಗಿರುತ್ತೆ. ಸೊ ಇಲ್ಲಿ ನೇಕಾರ ಹತ್ರ ಬಂದಾಗ ಆದಷ್ಟು ಉಳಿತಾಯ. ಯಾಕೆಂದ್ರೆ ನಾನು ಆಗ್ಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಒಳ್ಳೆ ಗುಣಮಟ್ಟದ ಮಲ್ಬರಿ ಸಿಲ್ಕ್ನ ಹಾಕಿರ್ತೀನಿ, ಒಳ್ಳೆ ಗುಣಮಟ್ಟದ ಜರಿನ ಉಪಯೋಗಿಸಿರ್ತೀನಿ, ಮತ್ತೆ ಜನಗಳಿಗೆ ಕೈಗೆ ಎಟಕುವಂತ ಬೆಲೆ ಆಗಿರುತ್ತೆ ಇಲ್ಲಿ.
ಒಂದು ಅವರೇಜ್ ಆಗಿ ಒಳ್ಳೆ ಬೆಲೆಯಲ್ಲಿ ಕೊಡ್ತಕ್ಕಂಥ ನಾನು ಕೆಲಸ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.